ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಒಂದು 5 ಗಂಟೆ ಅಷ್ಟೊತ್ತಲ್ಲಿ ಇವತ್ತು ಬೇಗ ಎದ್ದಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ನಾನು ತಲೆಯೆಲ್ಲ ಆರಿಸ್ಕೊತಾ ಇದ್ದೀನಿ. ತಲೆಯೆಲ್ಲ ಆರಿದ್ದಾದಮೇಲೆ ಅಷ್ಟೊತ್ತಲ್ಲಿ ಫುಲ್ ಬೆಳಕಾಗೋಗಿತ್ತು. ಇನ್ನು ಆಚೆ ಎಲ್ಲ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಅಷ್ಟರಲ್ಲಿ ಸುಮಾರು ಒಂದು 7 ಗಂಟೆ ಆಗಿತ್ತು. ನಾನಂತೂ ಯಾವತ್ತೂ ಇಷ್ಟು ಬೇಗ ಎದ್ದೇಳಲ್ಲ. ಏನನ್ನ ಪೂಜೆ ಮಾಡೋದಿದ್ರೆ ಮಾತ್ರ ಬೇಗ ಎದ್ದೇಳ್ತೀನಿ. ಇನ್ನು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದ್ರ ಮೇಲೆ ರಂಗೋಲಿ ಹಾಕಿ ಇನ್ನು ಅದಾದಮೇಲೆ ಒಂದು ಕಪ್ ಕಾಫಿ ಇಟ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಇವತ್ತು ಉಪವಾಸ, ಬರೀ ಕಾಫಿ ಅಷ್ಟೇ. ಕಾಫಿ ಕುಡ್ದಿಲ್ಲ ಅಂದರೆ ಫುಲ್ ತಲೆನೋವು ಬಂದುಬಿಡುತ್ತೆ, ಯಾವ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಇನ್ನು ನಾನು ಬಿಸಿ ಬಿಸಿ ಕಾಫಿ ಎಲ್ಲ ಕುಡ್ದಿದ್ದಾದಮೇಲೆ ಬಿಳಿ ಕಲರ್ ಎಳ್ಳು ತಗೊಂಡು ಅದನ್ನು ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಹುರ್ಕೊತಾ ಇದ್ದೀನಿ. ಇದು ಪ್ರಸಾದಕ್ಕೆ ಅಂತ. ಇನ್ನು ನೈಟೇ ನಾನು ನೆನ್ನೆನೇ ಅಕ್ಕಿ ಎಲ್ಲ ನೆನೆಸಿಟ್ಟು ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅಕ್ಕಿ ದೀಪಗಳಿಗೆ ಅಂತ. ಇನ್ನು ಅಕ್ಕಿ ದೀಪಗಳಿಗೆ ಮತ್ತು ಪ್ರಸಾದಕ್ಕೆ ಅಂತ ನಾನು ಬೆಲ್ಲನ ಪುಡಿ ಮಾಡ್ಕೊತಾ ಇದ್ದೀನಿ. ಪುಡಿ ಮಾಡಿಕೊಂಡ್ರೆ ಮಿಕ್ಸಿಯಲ್ಲಿ ಸ್ವಲ್ಪ ಬೇಗ ನುಣ್ಣಕ್ಕಾಗುತ್ತೆ. ಹಂಗಂಗೆ ಹಾಕಿದ್ರೆ ಮಿಕ್ಸಿ ಜಾರು ಬೇಗ ಇದಾಗಲ್ಲ ಅಂತೇಳಿ ಪುಡಿ ಮಾಡ್ಕೊಳ್ಬೇಕು. ಯಾವಾಗೂ ಅಷ್ಟೇ ಪುಡಿ ಮಾಡಿಕೊಂಡ್ರೆ ಸ್ವಲ್ಪ ಸ್ಮೂತಾಗಿ ಬೇಗ ಅದರಲ್ಲಿ ಗ್ರೈಂಡ್ ಆಗುತ್ತೆ. ಇನ್ನು ನಾನು ಎಳ್ಳಲ್ಲಿ ಸ್ವಲ್ಪ ಇನ್ನು ಅದ್ರ ಜೊತೆಗೆ ಅಕ್ಕಿ ದೀಪ ಮಾಡೋಕ್ಕೆ ಅಂತ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಪುಡಿ ಎಲ್ಲ. ದೀಪ ಮಾಡ್ಕೊಬೇಕಾದ್ರೆ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಮತ್ತು ತುಪ್ಪನೂ ಅದ್ರ ಜೊತೆಗೆ ಒಂಚೂರು ಹಾಲು ಸೇರಿಸ್ಕೊಂಡು ದೀಪ ಮಾಡ್ಕೊಬೇಕು. ಅದು ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ನೀರೆಲ್ಲ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀರು ಹಾಕಿದ್ರೆ ಫುಲ್ಲು ಅದು ನೀರು ಥರ ಆಗಿಬಿಡುತ್ತೆ, ಉಂಡೆ ಮಾಡೋಕ್ಕೆ ಬರಲ್ಲ. ಇನ್ನು ಉಂಡೆ ಮಾಡೋಕ್ಕೆ ಬಂದಿಲ್ಲ ಅಂದರೆ ಆಮೇಲೆ ದೀಪ ಫುಲ್ಲು ಕೆಳಗಡೆ ಫ್ಲಾಟ್ ಆಗಿಬಿಡುತ್ತೆ. ಈ ಥರ ದೀಪ ಥರ ಇರಲ್ಲ, ಎಣ್ಣೆ ಕೂಡ ಅದರೊಳಗಡೆ ನಿಲ್ಲಲ್ಲ. ಇನ್ನು ನಾನು ಇದನ್ನು ನೀಟಾಗಿ ಕಲಿಸ್ಕೊಂಡು ಇದನ್ನು 7 ಉಂಡೆ ಥರ ಮಾಡ್ಕೊತಾ ಇದ್ದೀನಿ. 7 ಚಿಕ್ಕ ಸೈಜಾಗಿ ಉಂಡೆ ಮಾಡಿಕೊಂಡು ಈ ಥರ ಅದಕ್ಕೆ ದೀಪ ಎಣ್ಣೆ ಹಾಕೋದಕ್ಕೆ ಈ ಥರ ಮಾಡಿಕೊಂಡು ಸೈಡಿಗೆ ಎತ್ತಿ ಇಟ್ಕೊಂಡಿದ್ದೀನಿ. ನಾನು ಇದನ್ನೆಲ್ಲ ಸ್ನಾನ ಮಾಡಿದ್ದಾದಮೇಲೆ ಮಾಡ್ಕೊತಾ ಇದ್ದೀನಿ. ಫಸ್ಟೇ ಎಲ್ಲ ಮಾಡ್ಕೊಬಾರ್ದು. ಇನ್ನು ದೇವರಿಗೆ ಪ್ರಸಾದಕ್ಕೆ ಅಂತ ನಾನು ಎಳ್ಳು ಮತ್ತು ಬೆಲ್ಲ ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ಯಾವುದೇ ನೀರೆಲ್ಲ ಜಾಸ್ತಿ ಹಾಕ್ಕೊಬೇಡಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ರಿ ಸಾಕು. ತುಪ್ಪ ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ. ತುಪ್ಪ ಹಾಕಿದ್ದಾದಮೇಲೆ ಅದರೊಳಗಡೆ ಆಯಿಲ್ ಅಂಶ ಇರೋದ್ರಿಂದ ಫುಲ್ಲು ಅದು ಈ ಥರ ಫಸ್ಟೇ ನಮ್ಗೆ ಮಾಡ್ಕೊಳಕ್ಕೆ ಚೆನ್ನಾಗಿ ಬರುತ್ತೆ. ನೀರು ಹಾಕ್ಕೊಂಡ್ರೆ ಕೈಗೆ ಫುಲ್ಲು ಅಂಟ್ಕೊಂಡ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಇನ್ನು ಪ್ರಸಾದಕ್ಕೆ ಅಂತ ನಾನು ಈ ಥರ ಯಾವಾಗಲೂ ಅಷ್ಟೇ ದೇವ್ರಿಗೆ ಸಪ್ರೇಟಾಗಿ ಮಾಡಿ ಇಟ್ಕೊತೀನಿ. ಇನ್ನು ಬೆಳಗ್ಗೆ ನಾನು ಹೊಸ್ಲಿಗೆ ಅರಿಶಿನ ಎಲ್ಲ ಉಜ್ಜಿಲ್ಲ. ಇವತ್ತು ನೀರು ಬಿಡ್ತಾರೆ, ಎಲ್ಲ ಹೊರಟೋಗ್ಬಿಡುತ್ತೆ ಅಂತೇಳಿ ಇನ್ನು ನೀರೆಲ್ಲ ಆಫ್ ಮಾಡಿದ್ದಾದಮೇಲೆ ನಾನು ಆಮೇಲೆ ಒಂದು 8 ಗಂಟೆ ಅಷ್ಟರಲ್ಲಿ ಆಚೆ ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಅದಾದಮೇಲೆ ನೆಕ್ಸ್ಟ್ ನಾನು ದೇವ್ರ ಮನೆಗೆ ಹೂವು ಎಲ್ಲ ಹಾಕ್ಕೊತಾ ಇದ್ದೀನಿ. ಹೂವು ಎಲ್ಲ ಹಾಕಿದಾದಮೇಲೆ ಇನ್ನು ಹೋಗಿ ಬಾಳೆ ಎಲೆ ಕಿತ್ಕೊಂಬರಬೇಕು. ನಮ್ಮ ಅತ್ತೆ ಮನೆ ಪಕ್ಕದಲ್ಲೇ ಅವರು ಗಿಡ ಹಾಕಿರೋದ್ರಿಂದ ಯಾವಾಗಲೂ ಅಷ್ಟೇ ಬಾಳೆ ಎಲೆ ಸಿಗುತ್ತೆ. ಯಾವುದೇ ಫಂಕ್ಷನ್ ಆಗಲಿ, ಯಾವುದೇ ಹಬ್ಬ ಆಗಲಿ ನನಗೆ ಈಸಿಯಾಗಿ ಬಾಳೆ ಎಲೆ ಎಲ್ಲ ಸಿಗುತ್ತೆ ಇಲ್ಲಿ. ಇನ್ನು ನಾನು ಹೂವು ಎಲ್ಲ ಇಲ್ಲಿಂದನೇ ಬಿಡಿಸ್ಕೊಂಡು ಬರೋದು. ಯಾವಾಗೂ ಇಲ್ಲಿರೋ ಗಿಡಗಳಲ್ಲೇ ಹೂವು ಸಿಗುತ್ತೆ, ಎಲ್ಲಿ ಹೋಗಿ ತಗೊಂಡು ಬರೋಷ್ಟಿಲ್ಲ. ದೇವ್ರಿಗೆ ಪೂಜೆಗಂತ ಜಾಸ್ತಿ ಏನಾದರೂ ಬೇಕಂದರೆ ಮಾತ್ರ ಹೋಗಿ ಅಂಗಡಿಯಲ್ಲಿ ತಗೊಂಬರ್ತೀರಿ. ಇನ್ನು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾನು ಯೆಲ್ಲೋ ಕಲರ್ ಬಟ್ಟೆ ತಗೊಂಡು ಮುಡುಪು ಕಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪೀಸಸ್ ಕಟ್ ಮಾಡ್ಕೊತಾ ಇದ್ದೀನಿ. ವೈಟ್ ಬಟ್ಟೆ ತಗೊಂಬರ್ಬೇಕಾಗಿತ್ತು, ಅರ್ಜೆಂಟಿಗೆ ಸಿಗಲಿಲ್ಲ ಅಂತೇಳಿ ನನ್ನ ಹತ್ರ ಇದ್ದಿದ್ದು ಹೊಸದು ಯೆಲ್ಲೋ ಕಲರ್ ಬಟ್ಟೆನೇ ಕಟ್ ಮಾಡಿ ಇಟ್ಕೊಂಡು ಅದರಲ್ಲೇ ಮುಡುಪು ಕಟ್ಟಿಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನಾನು ದೇವ್ರನ್ನ ಇಡೋಕ್ಕೆ ಪೀಠೆನೆಲ್ಲ ಇಟ್ಟು ಪೀಠೆನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ನೈಟೇ. ಇನ್ನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅರಿಶಿನ ಎಲ್ಲ ಉಜ್ಜಿ ಅದಾದಮೇಲೆ ಅಕ್ಕಿ ಹಿಟ್ಟಲ್ಲಿ ನಾನು ಈ ಥರ ರಂಗೋಲಿ ಬಿಡಿಸ್ಕೊಂಡು ಇನ್ನು ಅದ್ರ ಮೇಲೆ ಈ ಥರ ಯೆಲ್ಲೋ ಕಲರ್ ಬಟ್ಟೆನ ಹಾಕ್ಕೊತಾ ಇದ್ದೀನಿ. ಇನ್ನು ಮುಡುಪಿಗೆ ಅಂತ ನಾನು ಯಾವಾಗಲೂ ಈ ಚಿಲ್ಲರೆ ಕಾಸು ಇಟ್ಟೇ ಇರ್ತೀನಿ. ಅದರಲ್ಲಿ 101 ರೂಪಾಯಿ ತೊಗೊಂಡು ಬಂದು ಇನ್ನು ದೇವರಿಗೆ ಮುಡುಪು ಕಟ್ಟಿ ನಮ್ಮ ಕಷ್ಟ ಏನಿರುತ್ತೋ ಅದು ಬಗೆಹರಿಲಿ ಅಂತ ಹೇಳಿ ಅದು ಬಗೆಹರಿದ್ರೆ ಬಂದು ಉಂಡಿಯಲ್ಲಿ ಹಾಕ್ತೀನಿ ಅಂತ ನಾನು ಮನಸ್ಸಲ್ಲಿ ನೆನೆಸ್ಕೊಂಡು ಈ ಮುಡುಪನ್ನ ಕಟ್ತಾಯಿದ್ದೀನಿ. ಇನ್ನು ದೊಡ್ಡ ತಿರುಪತಿ ದೇವಸ್ಥಾನಕ್ಕೆ ಹೋದವಾಗ ಅದನ್ನು ತಗೊಂಡೋಗಿ ಅಲ್ಲಿ ಉಂಡಿಯಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ನಾನು ಈ ಮುಡುಪನ್ನ ನಾನು ದೇವ್ರ ಮನೆಯಲ್ಲಿಟ್ಟು ಆ ದೇವ್ರ ಹೆಸರಲ್ಲಿ ಪೂಜೆ ಮಾಡ್ತಾಯಿರ್ತೀನಿ. ಇನ್ನು ಅದ್ರ ಜೊತೆಗೆ ನಾನು ಇನ್ನೂ ಒಂದು ಮುಡುಪು ಕಟ್ಕೊತಾ ಇದ್ದೀನಿ. ಅದರೊಳಗಡೆ ಅಕ್ಷತೆ ಮತ್ತು ಖರ್ಜೂರ, ಇನ್ನು ಅದಕ್ಕೆ ಸ್ವಲ್ಪ ಪಚ್ಚಕರ್ಪೂರ ಹಾಕಿ ಅರಿಶಿನ ಕುಂಕುಮ ಹಾಕಿ ಇನ್ನೊಂದು ಮುಡುಪು ಕಟ್ಕೊತಾ ಇದ್ದೀನಿ. ನಾವು ಯಾವುದೇ ಕಷ್ಟ ಇರಲಿ
ಏನೇ ಪ್ರಾಬ್ಲಮ್ ಇರಲಿ ನಾವು ಅದಕ್ಕಾಗಿ ಪೂಜೆ ಮಾಡಬೇಕು 7 ಶನಿವಾರ ಅಂತ ಹೇಳಿದ್ರೆ ಮುಡುಪು ಈ ಥರ ಕಟ್ಟಿ ಪೂಜೆ ಮಾಡಬೇಕು. ಮುಡುಪು ಕಟ್ಕೊಂಡೇ ಪೂಜೆ ಮಾಡಬೇಕು ಇಲ್ಲ ಮಾಡಬಾರ್ದು ಅಂತ ಏನಿಲ್ಲ, ಅದು ಅವ್ರವ್ರ ಇಷ್ಟ. ನಾನು ಯಾವಾಗೂ ದೇವರಿಗೆ ಪೂಜೆ ಮಾಡಬೇಕಂದ್ರೆ ಈ ಥರ ಮುಡುಪು ಕಟ್ಕೊಂಡು ಪೂಜೆ ಮಾಡ್ಕೊತೀನಿ, ಏನಾದರೂ ಕೋರಿಕೆನ ಮನಸ್ಸಲ್ಲಿ ನಾನು ಅಂದ್ಕೊಂಡು. ಇನ್ನು ಫೋಟೋನ ನಾನು ನೆನ್ನೆನೇ ಪೂಜೆಗೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ದೊಡ್ಡ ಫೋಟೋ ಇದೆ, ಅದು ದೇವ್ರ ಮನೆಯಲ್ಲಿ ಇಟ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಒಂದು ಫೋಟೋ ತಂದ್ಕೊಂಡಿದ್ದೀನಿ ವ್ರತ ಮಾಡೋಕ್ಕಂತೇಳಿ. ಇನ್ನು ಆ ಫೋಟೋಗೆ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇನ್ನು ಪೀಠೆ ಮೇಲೆ ಅದನ್ನು ಇಟ್ಬಿಟ್ಟಿದ್ದೀನಿ ಫೋಟೋನ ಇಟ್ಟಿದ್ದಾದಮೇಲೆ ಈ ಮುಡುಪನ್ನ ಕೂಡ ನಾನು ಅದ್ರ ಜೊತೆಗೇ ಇಟ್ಟು ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ನಾನು ಈ ಥರ ತುಳಸಿ ತಗೊಂಡು ಬಂದು ಅದನ್ನು ರಾತ್ರಿಯೇ ಹೂವು ಎಲ್ಲ ತುಳಸಿ ಎಲ್ಲ ಕಟ್ಟಿ ಇಟ್ಕೊಂಡಿದ್ದೆ. ಅದಕ್ಕಾಗಿ ಸ್ವಲ್ಪ ಈಸಿ ಆಯಿತು ನನಗೆ. ಇಲ್ಲಾಂದಿದ್ರೆ ಇವಾಗೆಲ್ಲ ಬೆಳಗ್ಗೆ ಮಾಡಬೇಕು ಅಂದರೆ ಕಷ್ಟ. ಯಾರೇ ಪೂಜೆ ಮಾಡೋರಿದ್ರೂ ಎಲ್ಲ ಒಂದು ದಿನ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ನಾನು ಪ್ರತಿಯೊಂದು ಕೆಲಸನೂ ಎಲ್ಲ ನೈಟೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಮನೆ ಒಂದು ಒರೆಸಿರಲಿಲ್ಲ ಅಷ್ಟೇ, ಇನ್ನೆಲ್ಲನೂ ನಾನು ನೈಟೇ ಮುಗಿಸಿ ಇಟ್ಕೊಂಡ್ಬಿಟ್ಟಿದ್ದೆ. ಇನ್ನು ದೇವ್ರಿಗೆ ಅಂತ ನಾನು ಈ ಥರ ಅಕ್ಕಿ ಹಿಟ್ಟಲ್ಲಿ ದೀಪ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಕೊತಾ ಇದ್ದೀನಿ. ಈ ಅಕ್ಕಿನೂ ಕೂಡ ಅಷ್ಟೇ, ನಾನು ಒಂದಿನ ಮುಂಚೆನೇ ಎಲ್ಲ ನೆನೆಸಿ ಆರಿಸಿ ಇಟ್ಟು ಅದಾದಮೇಲೆ ನಾನು ನೈಟೇ ಪುಡಿ ಮಾಡಿ ಅದನ್ನು ಸೋಸಿ ಇಟ್ಕೊಂಡಿದ್ದೆ. ಅದಾದಮೇಲೆ ನಾನು ಬೆಳಗ್ಗೆ ಎಲ್ಲ ಎದ್ದು ಮಾಡ್ಕೊಳಕ್ಕೆ ಈಸಿ ಆಯಿತು. ಇನ್ನು ನಾನು ಈ ಥರ 7 ವೀಳ್ಯದೆಲೆ ತಗೊಂಡು ಅದಕ್ಕೆ ದೇವ್ರಿಗೆ ದೀಪ ಇಡೋ ಹತ್ರ ಈ ಥರ 7 ಎಲೆನ ಇಟ್ಟು ಅದ್ರ ಮೇಲೆ ನಾನು ದೀಪಗಳನ್ನ ಇಟ್ಕೊತಾ ಇದ್ದೀನಿ. ವೀಳ್ಯದೆಲೆ ಇಲ್ಲಾಂದರೆ ಹಾಗೇನೆ ಇಟ್ಕೊಬೋದು, ಇಡಲೇಬೇಕು ಅಂತ ಏನಿಲ್ಲ. ಇನ್ನು ಒಂದೊಂದು ದೀಪಕ್ಕೆ 3 ಬತ್ತಿ ಬರೋ ಥರ ನಾನು ಬತ್ತಿಗಳನ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನೆಲ್ಲ ಫಸ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬತ್ತಿಗಳು ಅದೆಲ್ಲನೂ. ಇನ್ನು ಬೆಳಗ್ಗೆನೇ ಬೇಗ ಎದ್ದು ಮಾಡ್ಕೊಳಕ್ಕಾಗಲ್ಲಲ್ಲ, ಅದಕ್ಕೆ ಫಸ್ಟ್ ಮಾಡ್ಕೊಂಬಿಡಬೇಕು ಎಲ್ಲನೂ. ಇದೆಲ್ಲ ನೈಟೇ ಎತ್ತಿಟ್ಕೊಂಡ್ಬಿಟ್ರೆ ಸರಿಯಾಗಿ ಎಲ್ಲ ಬೆಳಗ್ಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನು ನಾನು ದೀಪಕ್ಕೆ ಈ ಥರ ಎಳ್ಳೆಣ್ಣೆ ಬಾಟ್ಲ್ ತಗೊಂಡು ಬಂದಿದ್ದೀನಿ. ಎಳ್ಳೆಣ್ಣೆ ದೇವ್ರಿಗೆ ಇಷ್ಟ ಅಂತ ಹೇಳಿ, ದೇವ್ರಿಗೆ ಮುಖ್ಯ ಅಂತಲೂ ಹೇಳಿ ನಾನು ಎಳ್ಳೆಣ್ಣೆದಲ್ಲೇ ದೀಪ ಹಚ್ಚಬೇಕು ಅಂದ್ಕೊಂಡು ಅರ್ಧ ಲೀಟ್ರ್ ಬಾಟ್ಲ್ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. 7 ವಾರಕ್ಕೂ ಇದು ಕರೆಕ್ಟಾಗಿ ಸರಿ ಹೋಗುತ್ತೆ ಅಂದ್ಕೊತೀನಿ. ದೇವ್ರಿಗೆ ನಾನು ಈ ಥರ 5 ನೈವೇದ್ಯನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಒಂದರಲ್ಲಿ ಹಾಲು, ಖರ್ಜೂರ ಮತ್ತು ದ್ರಾಕ್ಷಿ, ಅದ್ರ ಜೊತೆಗೆ ನಾನು ಎಳ್ಳಲ್ಲಿ ಮಾಡಿ ಇಟ್ಕೊಂಡಿರೋ ಉಂಡೆಗಳು ಮತ್ತು ಜೇನುತುಪ್ಪನ. ನಾನು ಕಳಶ ಅದೆಲ್ಲನೂ ಫಸ್ಟೇ ರೆಡಿ ಮಾಡಿ ನೈಟೆಲ್ಲ ತೊಳೆದಿಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಇವಾಗ ಎತ್ತಿ ಇಟ್ಟಿದ್ದೀನಿ ದೇವ್ರ ಹತ್ರ. ಇನ್ನು ಮುಡ್ಕೊಳ್ಳೋಕ್ಕೆ ಅಂತ ಹೂವು ಎಲ್ಲ ಎತ್ತಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಕೆಳಗಡೆನೇ ಕೂತ್ಕೊಂಡು ವ್ರತ ಮಾಡಬೇಕು ಅನ್ನೋದು ಒಂದು ನಿಯಮ. ನಾನಂತೂ ಯಾವುದೇ ಪೂಜೆ ಮಾಡಬೇಕಂದ್ರೂ ಕೆಳಗಡೆ ಕೂತ್ಕೊಂಡೇ ಮಾಡ್ತೀನಿ. ಅದಕ್ಕೆ ನಾನು ಯಾವುದೇ ಸ್ಟೂಲೆಲ್ಲ ಯೂಸ್ ಮಾಡಿ ಪೂಜೆಗೆ ಇಟ್ಕೊಂಡಿಲ್ಲ, ಫೋಟೋನ ಕೆಳಗಡೆನೇ ಇಟ್ಟಿದ್ದೀನಿ. ಯಾರೇ ಆಗಲಿ ಪೂಜೆ ಮಾಡಬೇಕಂದ್ರೆ ಕೆಳಗಡೆ ಕೂತ್ಕೊಂಡು ಪೂಜೆ ಮಾಡೋದೇ ಶ್ರೇಯಸ್ಸು. ಇನ್ನು ದೇವ್ರಿಗೆ ತೆಂಗಿನಕಾಯಿ ಒಡೆಯೋದಕ್ಕೆಲ್ಲ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಪೂಜೆಗೆ. ಇನ್ನು ನಾನು ಪೂಜೆ ಮಾಡೋದಕ್ಕೆಲ್ಲ ಸಿದ್ಧ ಮಾಡ್ಕೊಂಡಿದ್ದಾಗಿದೆ. ಇನ್ನು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ. ಮೊದಲಿಗೆ ನಾವು ದೀಪಗಳನ್ನ ಎಲ್ಲ ನೀಟಾಗಿ ಹಚ್ಕೊಬೇಕು. ಯಾವತ್ತೇ ಆಗಲಿ ಪೂಜೆ ಮಾಡೋಕ್ಕೆ ಮುಂಚೆ ದೀಪ ಆರಾಧನೆ ಮಾಡ್ದಿರ ನಾವು ಪೂಜೆ ಮಾಡೋಕ್ಕಾಗಲ್ಲ ಯಾವತ್ತೂ ಅಷ್ಟೇ. ಫಸ್ಟು ದೀಪ ಎಲ್ಲ ಹಚ್ಕೊಂಡಿದ್ದಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಇನ್ನು ಈ ಥರ ನಾನು ಎಲ್ಲ ದೀಪಗಳನ್ನೂ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಂತೂ ನಾನು ಪೂಜೆ ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು. ಲಾಸ್ಟ್ ಇಯರ್ ನಾನು 2 ವಾರ ಮಾಡಿ ಬಿಟ್ಬಿಟ್ಟಿದ್ದೆ, ನನಗೆ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ನಾನು ಈ ಸರಿ ಏನಾದರೂ ಸರಿ ಮಾಡಲೇಬೇಕು, ಯಾವುದೇ ಕಷ್ಟ ಬಂದರೂ ಏನೇ ಪ್ರಾಬ್ಲಮ್ ಬಂದರೂ ಮಾಡಲೇಬೇಕು ಅಂತ ಹೇಳಿ ನಾನು ಈ ಸರಿ ಸ್ಟಾರ್ಟ್ ಮಾಡಿದ್ದೀನಿ. ನಾನಂತೂ ಒಂದು 2-3 ಸತಿ ಈ ಥರ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಾಗಲೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾಯಿತ್ತು. ಈ ಸರಿ ಗಟ್ಟಿಯಾಗಿ ಧೈರ್ಯ ಮಾಡಿ ದೇವ್ರಿಗೆ ಏನಾದರೂ ಸರಿ ಈ ಸರಿ ನಾನು ಮಾಡಲೇಬೇಕು ಅಂತೇಳಿ ಪೂಜೆ ವ್ರತನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಾನು ಅಂದ್ಕೊಂಡಿದ್ದ ಕೋರಿಕೆ ನೆರವೇರುತ್ತೋ ನೆರವೇರಲ್ಲೋ ಗೊತ್ತಿಲ್ಲ, ಬಟ್ ದೇವ್ರಿಗೆ ನಂಬಿಕೆ ಇಟ್ಟು ನಾನು ಮಾಡ್ತಾಯಿದ್ದೀನಿ ಪೂಜೆನ. ನಮಗೆ ಮನೆ ಕಟ್ಟೋಕ್ಕಾಗಿಲ್ಲ ಅಂದರೆ, ಯಾವುದಾದ್ರೂ ಕೆಲಸ ಸಿಗಲಿಲ್ಲ ಅಂದರೆ, ಇಲ್ಲ ನಾವು ಅಂದ್ಕೊಂಡಿದ್ದು ಯಾವುದು ನೆರವೇರ್ತಾ ಇಲ್ಲಾಂದರೆ, ಬಿಸ್ನೆಸ್ಸಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಆಗ್ತಾಯಿದ್ರೆ,
ಇನ್ನು ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂತಂದರೆ, ಮದುವೆ ಆಗಿಲ್ಲ ಅಂತಂದರೆ, ಯಾವುದೇ ಥರ ಪ್ರಾಬ್ಲಮ್ ಇದ್ದರೂ, ಯಾವುದೇ ಥರ ನಮ್ಮ ಮನಸ್ಸಲ್ಲಿ ಯಾವುದೇ ಗೊಂದಲಗಳಿದ್ರೂ ಈ 7 ಶನಿವಾರ ಪೂಜೆ ಮಾಡೋದ್ರಿಂದ, ಅದು ಅಕ್ಕಿ ದೀಪದಲ್ಲಿ ಪೂಜೆ ಮಾಡೋದ್ರಿಂದ ಆ ಆಸೆ, ಆ ಕೋರಿಕೆ ನೆರವೇರುತ್ತೆ ಅನ್ನೋದು ಎಲ್ಲರೂ ಹೇಳ್ತಾರೆ. ನಾನು ಅದಕ್ಕೆ ಈ ಸರಿ ಈ ಥರ ಮಾಡ್ಕೊಳ್ಳೋಣ ನೋಡೋಣ ಅಂತ ಹೇಳಿ ಈ ಥರ ಪೂಜೆ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಡೇ ಅಂತೂ ನನಗೆ ತುಂಬಾ ಕಷ್ಟ ಆಗಿಬಿಡ್ತು. ಎಲ್ಲ ರೆಡಿ ಮಾಡಿಕೊಂಡು, ಇನ್ನು ಎಲ್ಲ ಪ್ರತಿಯೊಂದನ್ನು ಒಬ್ಬರೇ ಮಾಡಿಕೊಂಡು ತುಂಬಾ ಕಷ್ಟ ಆಗೋಯಿತು. ಇನ್ನು ಅದರಲ್ಲಿ ನಾನು ಈ ಥರ ವಿಡಿಯೋ ಮಾಡಿಕೊಂಡು ಪೂಜೆ ಮಾಡೋದಂದರೆ ಇನ್ನೂ ಜಾಸ್ತಿ ಕಷ್ಟ. ನಾನು ಪೂಜೆ ಮಾಡೋ ಟೈಮ್ಗೆ ನಮ್ಮ ಗುಂಡ ಬಂದ ವಿಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾನೆ ಇವಾಗ. ಗುಂಡ, ಥ್ಯಾಂಕ್ಸ್ ಗುಂಡ, ಈ ವಿಡಿಯೋ ಮಾಡಿ ನನಗೆ ಈ ಥರ ಪೂಜೆನೆಲ್ಲ ಕ್ಯಾಪ್ಚರ್ ಮಾಡಿ ಕೊಟ್ಟಿದ್ದಕ್ಕೆ. ನಗ್ತಾ ಇರ್ತೀಯ ನನಗೆ ಗೊತ್ತು, ಜಾಸ್ತಿ ಏನು ನಗಕ್ಕೆ ಹೋಗಬೇಡ. ನೀನು ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ ವಿಡಿಯೋ? ಯಾವಾಗಲೂ ಅಷ್ಟೇ ಈ ಥರ ವಿಡಿಯೋ ಮಾಡಿಕೊಡ್ತಾ ಇರೋ ಅಂತ ಹೇಳ್ತೀನಿ. ಈ ಪೂಜೆ ಇವ್ರ ಹತ್ರ ಎಲ್ಲ ಮಾಡೋದ್ರಿಂದ ನಮ್ಮ ಮನೆ ಒಳಗಡೆ ದೇವರು ಬಂದು ಕೂತ್ಬಿಟ್ಟಿದ್ದಾನೇನೋ ಅನ್ನೋ ಒಂದು ಪಾಸಿಟಿವ್ ವೈಬು ನನಗೆ ಅನ್ನಿಸ್ತಾ ಇದೆ. ಎಲ್ಲರಿಗೂ ಅಷ್ಟೇ ಅವ್ರ ಮನೆಯಲ್ಲಿ ಪೂಜೆ ಮಾಡಿದವಾಗ ಇದೇ ಥರ ವೈಬ್ಸ್ ಇರುತ್ತೆ. ಇನ್ನು ನಾನಂತೂ ಈ ಪೂಜೆನ ತುಂಬ ಆರಾಮಾಗಿ ಮಾಡಿಕೊಂಡೆ. ಎಷ್ಟೇ ಕಷ್ಟ ಆದ್ರೂ ಪೂಜೆ ಮಾಡಿದ್ದೆ ಅಲ್ಲ ಆದಮೇಲೆ ಮನಸ್ಸಿಗೆ ಒಂಥರ ನೆಮ್ಮದಿ ಆಗುತ್ತೆ. ಎಷ್ಟೇ ಕಷ್ಟಪಟ್ಟಿರಲಿ, ಎಷ್ಟೇ ಆಯಾಸ ಆಗಿರಲಿ, ಪೂಜೆ ಮಾಡೋವಾಗ ಅದೆಲ್ಲ ಜ್ಞಾಪಕ ಬರಲ್ಲ. ಇನ್ನು ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದು ಈ ಪೂಜೆನ ಮಾಡ್ಕೊತಾ ಇದ್ದೀನಿ. ನಾನು ಈ ಪೂಜೆ ಎಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಸುಮಾರು ಒಂದು 9 ಗಂಟೆ ಆಗಿತ್ತು. ಬೆಳಗ್ಗೆ 11 ಗಂಟೆ ಒಳಗಡೆ ಪೂಜೆ ಮಾಡ್ಕೊಬೇಕು ಅಂತ ನಾನು ಸ್ವಲ್ಪ ಬೇಗನೆ ಎದ್ದು ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಇನ್ನು ಒಂದಿನ ಮುಂಚೆ ನಾನು ದೇವರಿಗೆ ಪೂಜೆಗೆಲ್ಲ ಏನೇನು ಬೇಕೋ, ಯಾವ ಥರ ಎಲ್ಲ ರೆಡಿ ಮಾಡಿಕೊಂಡೆ ಅಂತ ಹೇಳಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೋರ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.